ನಮಸ್ಕಾರ ಕರ್ನಾಟಕ. ಏನ್ ಗುರು ಇದು? ಇನ್ನೇನು ಬಿಗ್ ಬಾಸ್ ಒಂದು 12 ದಿನ ಇದೆ. ಡ್ರೋನ್ ಪ್ರತಾಪ್ದು ಸಿಕ್ಕಾಪಟ್ಟೆ ಹವಾ ಇದೆ. ಫುಲ್ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ, ಎಲ್ಲ ಇದೆ. ಈ ಟೈಮಲ್ಲಿ ಇವೆಲ್ಲ ಬೇಕಾ? ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ. ತಪ್ಪು ಎಲ್ಲರೂ ಮಾಡೇ ಮಾಡ್ತಾರೆ. ಅದು ಈಗೀಗ ಸಡನ್ನಾಗಿ ಎಚ್ಚರಿಕೆಯಾಗಿ ಈಗೀಗ ಎಲ್ಲರೂ ಮುಂದೆ ಬಂದ್ಬಿಟ್ಟು ದಬಾಕ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಆ, ಎಲ್ಲರೂ ತಪ್ಪು ಮಾಡ್ತಾರೆ ಗುರು. ಹಾಗಂತ ಬಿಗ್ ಬಾಸ್ ಕೊನೆ ಮೂಮೆಂಟಲ್ಲಿ ಬಂದಾಗ ಈ ಥರ ಎಲ್ಲ ಆಪಾದನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಗುರು? ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ನೋಡೋಣ ಸ್ನೇಹಿತರೆ, ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇರುತ್ತೆ. ಡ್ರೋನ್ ಪ್ರತಾಪ್ ಆಚೆ ಬಂದಮೇಲೆ ಅವನ ನಿರ್ಧಾರಗಳು, ಅವನ ಪರ್ಸ್ನಲ್ ಮ್ಯಾಟ್ರ್ಗಳು ಅವೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಆದರೆ ಈ ಟೈಮಲ್ಲಿ ಮಾಡ್ತಾ ಇದ್ದಾರಲ್ಲ, ಇದು ತಪ್ಪು ನಾನು ಹೇಳ್ತಾ ಇರೋದು. ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, 3 ವರ್ಷ ಹಿಂದೆ ಏನೋ ಆಗಿರುತ್ತೆ ಗುರು, ಅದನ್ನು ತಗೊಂಡ್ಬಂದ್ಬಿಟ್ಟು ಇವಾಗ ಕತೆ ಹೊಡ್ಕೊಂಡು ಕೂತ್ಕೊಂಡ್ರೆ ಯಾರು ಕೇಳ್ತಾರೆ? ಯಾರು ಕೇಳಕ್ಕೆ ರೆಡಿ ಇಲ್ಲ. ಆದ್ರೂ ನನಗೆ ನೋಡ್ತಾ ಇದ್ರೇನೆ ನಗು ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಒಬ್ಬ ಬೆಳೀತಿದ್ದಾನೆ ಅಂತ ಗೊತ್ತಾದ್ಮೇಲೆ ತುಳಿಯೋಕ್ಕೆ ಯಾರಾದರೂ ಬೇಕಲ್ವಾ? ಮಾಡಲಿ, ಏನೇನು ಮಾಡ್ತಾರೋ ಮಾಡಲಿ. ಮತ್ತು ಸ್ನೇಹಿತರೆ, ಈ ಒಂದು ಮೆಗಾ ಸೀರಿಯಲ್, ಈಗೊಂದು ಉದ್ದುದ್ದ ಭಾಷಣಗಳು ಡ್ರೋನ್ ಪ್ರತಾಪ್ ಬಗ್ಗೆ ಈಗೀಗ ಎಚ್ಚೆತ್ತು ಮಾತಾಡ್ತಾ ಇರೋರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.